ಬಿರುಗಾಳಿಯೇ ಬರಲಿ, ಮೌನವೇ ಇರಲಿ, ಪ್ರತಿಯೊಂದು ಕ್ಷಣ ನಾನು ನಿನ್ನ ಕೈ ಹಿಡಿತೀನಿ. ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ನಮ್ಮಿಬ್ಬರನ್ನ ಬೇರ್ಪಡಿಸುವಂಥ ಸಂದರ್ಭಗಳು ಬಂದರೂ ಕೂಡ ಈ ಹೃದಯ ನಿನ್ನನ್ನೇ ಆಯ್ಕೆ ಮಾಡಿಕೊಳ್ಳುತ್ತೆ. ಜಗತ್ತು ನಿನ್ನ ವಿರುದ್ಧ ತಿರುಗಿ ಬಿದ್ದರೂ ಕೂಡ ನಾನು ನಿನ್ನ ಪಕ್ಕದಲ್ಲೇ ನಿಲ್ತೀನಿ. ಹೀಗಂತ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಏನು ಅಂದರೆ, 23 ವರ್ಷಗಳ ಯಶಸ್ವಿ ಜೀವನ ಪಯಣ. ಮೇ 19ಕ್ಕೆ ಅವರ ವಿವಾಹ ಮಹೋತ್ಸವ. ಅಂದರೆ ಕಳೆದ 23 ವರ್ಷಗಳ ಹಿಂದೆ ಇದೇ ಮೇ 19ಕ್ಕೆ ಅವರಿಬ್ಬರು ವಿವಾಹ ಆಗಿದ್ದರು. ಈಗ ಆ ಮಹೋತ್ಸವಕ್ಕೆ 23 ವರ್ಷಗಳು. ಸೊ ಈ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಈಗೊಂದು ಪೋಸ್ಟನ್ನು ಹಾಕ್ಕೊಳ್ತಾರೆ. ತುಂಬ ಪ್ರೀತಿ, ತುಂಬ ಕಾಳಜಿ ಆ ಪೋಸ್ಟ್ನಲ್ಲಿ ಕಾಣ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಆ ಪೋಸ್ಟ್ಗೆ ದರ್ಶನ್ ಅವರ ಇಡೀ ಅಭಿಮಾನಿ ಬಳಗ ಕೂಡ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಅತ್ತಿಗೆ ಅನ್ನುತ್ತೆ, ಅತ್ತಿಗೆ ಮತ್ತು ಅಣ್ಣ ನಿಮ್ಮಿಬ್ಬರಿಗೂ ಕೂಡ ಶುಭಾಶಯಗಳ ಅಂಥೇಳಿ ಅಭಿಮಾನಿ ವರ್ಗ ಏನಿದೆ ಅದು ಕಾಮೆಂಟ್ಸ್ ಮೂಲಕ ಇಬ್ಬರಿಗೂ ಕೂಡ ಸಮಾಧಾನ ಹೇಳುವ ಮೂಲಕ ವಿಶಸ್ನ ತಿಳಿಸ್ತಾರೆ. ಒಂದಷ್ಟು ಚಿತ್ರರಂಗದ ಹಲವಾರು ಕಲಾವಿದರು, ತಂತ್ರಜ್ಞರು ಕೂಡ ಆ ಪೋಸ್ಟ್ಗೆ ರಿಯಾಕ್ಟ್ ಮಾಡ್ತಾರೆ. ವಿಷಯ ಇಷ್ಟೇ, ದರ್ಶನ್ ಅವರು ಈಗ ಹೆಚ್ಚು ಕಮ್ಮಿ ಜಾಮೀನು ಪಡೆದ ನಂತರ ಜೈಲಿಗೆ ಹೋಗಿ 8 ತಿಂಗಳಾಯಿತು. 8 ತಿಂಗಳ ನಂತರ ಇದೇ ಫಸ್ಟ್ ಟೈಮ್ ಹೆಂಡತಿ ಮತ್ತು ಮಗುವಿನ ಮುಖವನ್ನು ದರ್ಶನ್ ಇವತ್ತು ನೋಡಿದ್ದಾರೆ. ಅದಕ್ಕೆ ಕಾರಣ ಮತ್ತದೇ ವಿವಾಹ ಮಹೋತ್ಸವ. ಇದಕ್ಕೂ ಮೊದಲು ದರ್ಶನ್ ಅವರು ಅಲ್ಲಿನ ಜೈಲು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತಾರೆ. ನಮ್ಮ ಏನು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದಕ್ಕೆ ಅವಕಾಶ ಕೊಡಬೇಕು, ಪತ್ನಿ ನೋಡಬೇಕು ಮತ್ತು ಮಗನ ನೋಡಬೇಕು. ಈ ವಿಶೇಷ ಸಂದರ್ಭದಲ್ಲಿ ಅವರಿಬ್ಬರು ನನ್ನ ಜೊತೆ ಮಾತಾಡಬೇಕು, ಸೊ ಒಂದು ಅನುಮತಿ ಮಾಡಿಕೊಡಿ ಅಂತೇಳಿ ಒಂದು ಮನವಿ ಮಾಡ್ತಾರೆ. ಈ ಕಡೆ ವಿಜಯಲಕ್ಷ್ಮಿ ಅವರು ಕೂಡ DGP ಅಲೋಕ್ ಕುಮಾರ್ ಅವರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಸೊ ನಮ್ಮಿಬ್ಬರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶೇಷವಾಗಿ ಅವರ ಇರ್ತಕ್ಕಂಥ ಕೊಠಡಿಯಲ್ಲೇ ನಮಗೆ ಮಾತಾಡಲಿಕ್ಕೆ ಅಥವಾ ಭೇಟಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಅವರು ಮನವಿನ ಸಲ್ಲಿಸ್ತಾರೆ. ಆ ಮನವಿಯನ್ನು ಪುರಸ್ಕರಿಸಿದಂಥ ಅಲೋಕ್ ಕುಮಾರ್ ಅವರು ಸೊ ಅವರ ನ್ಯಾಯಾಲಯದ ಏನು ಇತಿಮಿತಿಗಳಿವೆ ಅದನ್ನು ಎಲ್ಲ ಪರಿಗಣಿಸಿ ಸೊ ಈ ವಿಶೇಷ ಸಂದರ್ಭಕ್ಕೆ ಅವರಿಬ್ಬರಿಗೂ ಕೂಡ ಕೇವಲ ಒಂದು ಅರ್ಧ ಗಂಟೆಯ ಕಾಲ ಭೇಟಿಗೆ ಅವಕಾಶವನ್ನು ಕೊಡ್ತಾರೆ. ಸೊ ಇಬ್ಬರ ನಡುವೆ ಮಾತುಕತೆ ಕೂಡ ಆಗ್ತದೆ. ಇವತ್ತು ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ತನ್ನ ಮಗನ ವಿನೀಶ್ ಅವ್ರ ಜೊತೆ ಹೋಗ್ತಾರೆ. ಸೊ ಒಂದು ಅರ್ಧ ಗಂಟೆಗಳ ಕಾಲ ಅಲ್ಲಿ 4 ಗೋಡೆಗಳ ಮಧ್ಯೆ ಅವರು ಭೇಟಿ ಮಾಡಿ ಒಂದಷ್ಟು ಮಾತುಗಳನ್ನು ಕೂಡ ಆಡ್ತಾರೆ. ಸೊ ಮಾತಿನ ನಡುವೆ ಒಂದಷ್ಟು ಭಾವುಕತೆಯ ಸನ್ನಿವೇಶವೂ ಕೂಡ ಇದ್ದೇ ಇರುತ್ತೆ. ಯಾಕಂದರೆ ಯಾವುದೇ ಒಬ್ಬ ಮನುಷ್ಯ 4 ಗೋಡೆ ಮಧ್ಯೆ ವರ್ಷಗಟ್ಟಲೆ ಇದ್ದರೆ ತನ್ನ ಒಂದಿಷ್ಟು ತಪ್ಪಿನ ಅರಿವಾಗುತ್ತೋ ಅಥವಾ ಪಶ್ಚಾತ್ತಾಪಗಳಾಗುತ್ತೋ ವಾಟ್ ಎವರ್, ಆದರೆ ಧೈರ್ಯ ತುಂಬೋದಿದೆಯಲ್ಲ, ಪತ್ನಿ ವಿಜಯಲಕ್ಷ್ಮಿ ಆರಂಭದಿಂದ ಇಲ್ಲಿವರೆಗೂ ಕೂಡ ದರ್ಶನ್ ಬೆನ್ನಿಗೆ ನಿಂತವರು, ದರ್ಶನ್ ಅವರಿಗೆ ಪದೇ ಪದೇ ಧೈರ್ಯವನ್ನು ಹೇಳ್ತಾ ಬಂದವರು. ಇತ್ತೀಚೆಗಷ್ಟೇ ಅವರ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅವರ ಫ್ಯಾನ್ಸಿಗೆ ದರ್ಶನ್ ಅವರು ತುಂಬ ಚೆನ್ನಾಗಿದ್ದಾರೆ, ಇಷ್ಟರಲ್ಲೇ ಹೊರ ಬರ್ತಾರೆ, ನೀವು ಯಾವ ಕಾರಣಕ್ಕೂ ಆ ಬೇಸರವನ್ನು ವ್ಯಕ್ತಪಡಿಸ್ಬೇಡಿ ಅಂತೇಳಿ ಇದೇ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ ಸಾರ್ವಜನಿಕ ಸಮಾರಂಭದಲ್ಲಿ. ಹಾಗೆ ವಿನೀಶ್ ಕೂಡ ಅವರ ತಂದೆನ ನೋಡಿ ಇವತ್ತು ಸಾಕಷ್ಟು ಖುಷಿಯಾಗಿರ್ತಾರೆ, ಒಂದು ಕಡೆಗೆ ಭಾವುಕರು ಕೂಡ ಆಗ್ತಾರೆ. ಅದೇನೇ ಇದ್ದರೂ ಕೂಡ ಹಿಂದಿನ ವೆಡ್ಡಿಂಗ್ ಆ್ಯನಿವರ್ಸರಿಗಳು ತುಂಬ ವಿಜೃಂಭಣೆಯಿಂದ ನಡೆದಿದ್ದುಂಟು. ಇತ್ತೀಚೆಗೆ ನಡೆದಂಥ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ದುಬೈನಲ್ಲಿ ಅವರು ಆಚರಣೆ ಮಾಡ್ಕೊತಾರೆ. ಆ ಆಚರಣೆ ಮಾಡ್ಕೊಂಡಿರತಕ್ಕಂಥ ಒಂದಷ್ಟು ವಿಡಿಯೋ ಕ್ಲಿಪ್ಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಸೊ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಕೂಡ ಕೈ ಹಿಡ್ಕೊಂಡು ಒಂದು ಮಾಲಲ್ಲಿ ಓಡಾಡುವಂಥ ವಿಡಿಯೋಗಳು ಈಗ ಎಲ್ಲೆಡೆ ಓಡಾಡ್ತಾ ಇದೆ. ಸೊ ಬಹಳಷ್ಟು ಅವರ ಫ್ಯಾನ್ಸ್ಗಳು ಅವರಿಬ್ಬರ ಫೋಟೋಗಳನ್ನು ಹಾಕಿ ಅವರ ಪೇಜ್ಗಳಲ್ಲಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ, ಸಡಗರವನ್ನು ಆಚರಿಸ್ತಾ ಇದ್ದಾರೆ. ಒಂದಂತೂ ನಿಜ, ದರ್ಶನ್ ಅವರು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತಪ್ಪಾಗಿದೆಯೋ ತಪ್ಪಿಲ್ವೋ ಅದು ನ್ಯಾಯಾಲಯದಲ್ಲಿ ಇದೆ, ಅಲ್ಲಿ ತೀರ್ಪು ಆಗಲೇಬೇಕು. ಇನ್ನಷ್ಟು ದಿನ ಏನು ಅಂತ ಅಲ್ಲಿ ತೀರ್ಪು ಹೊರಗೆ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ಅವರ ಫ್ಯಾನ್ಸಿಗೆ ನಮ್ಮ ಡಿ ಬಾಸ್ ಯಾವುದೇ ತಪ್ಪು ಮಾಡಿಲ್ಲ, ಹೊರಗೆ ಬರ್ತಾರೆ ಅಂತ ಯಾವುದೋ ಒಂದು ಕೆಟ್ಟ ಘಳಿಗೆ. ಸೊ ದರ್ಶನ್ ಅವರು ಈಗ ಜೈಲಲ್ಲಿದ್ದಾರೆ, ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ.
ಇಷ್ಟಾದರೂ ಕೂಡ ಅವರ ಫ್ಯಾನ್ಸಿಗೆ ಒಂದು ಭವ್ಯ ಭರವಸೆ, ಇವತ್ತಲ್ಲ ನಾಳೆ ಬಾಸ್ ಬಂದೇ ಬರ್ತಾರೆ ಅನ್ನೋದು. ಸೊ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಆ ಇತ್ಯರ್ಥ ಆಗಬೇಕಾಗಿರೋದು ಕೋರ್ಟಲ್ಲಿ. ಇತ್ತೀಚೆಗೆ ದರ್ಶನ್ ಅವರು ಜಾಮೀನು ಸಲ್ಲಿಸಿದರು. ಜಾಮೀನು ಅರ್ಜಿ ತಿರಸ್ಕಾರ ಆಯಿತು. ತಿರಸ್ಕಾರ ಅನ್ನೋದಕ್ಕಿಂತ ಹೆಚ್ಚು ಕಮ್ಮಿ ಪ್ರಕರಣ ಇತ್ಯರ್ಥ ಆಗಬೇಕು. ಕೇವಲ 10-12 ಜನರನ್ನ ಮಾತ್ರ ವಿಚಾರಣೆಗೆ ಒಳಪಡಿಸಿದ್ದೀರಿ. ಆದಷ್ಟು ಬೇಗ ಉಳಿದ ಎಲ್ಲ ವಿಚಾರಣಾ ಏನಿದೆ ಅವರೆಲ್ಲನೂ ವಿಚಾರಣೆ ಮಾಡಿದ ಬಳಿಕ ಅದ್ರ ಬಗ್ಗೆ ಯೋಚನೆ ಮಾಡುವುದಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು. ಬಹುತೇಕ ಜನರು ಅದು 1 ವರ್ಷ ಆಗುತ್ತೆ, ಇನ್ನೂ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಆದರೆ ಈ ಥರದ ಪ್ರಕರಣಗಳು ಎಷ್ಟು ಬೇಗ ತ್ವರಿತಗತಿಯಲ್ಲಿ ವಿಚಾರಣೆ ಆಗುತ್ತೆ, ಅದಾದಮೇಲೆ ಆದಷ್ಟು ಬೇಗ ಜಾಮೀನು ಸಿಗ್ಬೋದು. ಒಂದು ಆಶಾಭಾವನೆ ಏನಂದರೆ ಅವ್ರ ಫ್ಯಾನ್ಸ್ ಇವತ್ತಿಗೂ ಕೂಡ ಡಿ ಬಾಸ್ ಅವ್ರನ್ನ ಮೆರೆಸ್ತಾ ಇದ್ದಾರೆ. ದರ್ಶನ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಳಗೋಗಿ ಇದ್ದಾಗಲೂ ಕೂಡ ಸಿನಿಮಾ ರಿಲೀಸ್ ಟೈಮಲ್ಲಿ ಸಾಕಷ್ಟು ಮೆರವಣಿಗೆ ಮಾಡಿದರು. ದರ್ಶನ್ ಹೊರಗೆ ಬಂದಾಗ ಅವ್ರನ್ನ ಮೇಲ್ ಕುಂದಿಸ್ಕೊಂಡು ಏನೋ ಸಂಭ್ರಮ ಪಟ್ಟಿದ್ರು. ಅಂದರೆ ಭಾವಚಿತ್ರಗಳ ಮೂಲಕ ದರ್ಶನ್ಗೆ ಧೈರ್ಯ ತುಂಬಿದರು. ದರ್ಶನ್ ಕೂಡ ವಿಡಿಯೋ ಮೂಲಕ ತನ್ನ ಫ್ಯಾನ್ಸಿಗೆ ಏನೆಲ್ಲ ಹೇಳಬೇಕು ಅದನ್ನೆಲ್ಲ ಕೂಡ ಹೇಳಿದರು. ಒಂದು ಸಣ್ಣ ಕೆಟ್ಟ ಗಳಿಗೆ ಮತ್ತೆ ಅವರು ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರು ಜೈಲಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಅವರ ವಿವಾಹ ಮಹೋತ್ಸವ ಬಂದಿದೆ. ವಿಜಯಲಕ್ಷ್ಮಿ ಮತ್ತು ವಿನೇಶ್ ಅವರಿಬ್ಬರು ಕೂಡ ಇವತ್ತು ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಸಂದರ್ಭದಲ್ಲಿ ಒಂದಿಷ್ಟು ಸ್ವೀಟು, ಕೇಕು ಎಲ್ಲ ಕೂಡ ವಿಜಯಲಕ್ಷ್ಮಿ ಅವರು ತಗೊಂಡು ಹೋಗಿದ್ದಾರೆ. ಯಾಕಂದರೆ ಒಂದು ಬ್ಯಾಗು ಹೋಗ್ತಿರತಕ್ಕಂಥ ಅವರ ವಿಡಿಯೋದಲ್ಲಿ ಒಂದು ಕವರ್ ಕೂಡ ಇತ್ತು. ಅದರಲ್ಲಿ ಸ್ವೀಟ್ಸು ಬ್ಯಾಗಲ್ಲಿ ಎಲ್ಲದೂ ಇತ್ತು. ಆದರೆ ದರ್ಶನ್ ಅವರು ಅಲ್ಲಿ ಒಳಗಡೆ ಏನು ಮಾತಾಡಿದರು ಏನು ಯಾರಿಗೂ ಗೊತ್ತಿಲ್ಲ. ಒಂದಂತೂ ನಿಜ, ದರ್ಶನ್ ಪತ್ನಿ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಅಲ್ಲಿ ಸಂದರ್ಭಗಳಲ್ಲಿ ದರ್ಶನ್ ಭೇಟಿ ಬಂದ ನಂತರ ಒಂದಿಷ್ಟು ಫ್ಯಾನ್ಸಿಗೆ ಮೆಸೇಜನ್ನು ಕೊಡ್ತಾರೆ ದರ್ಶನ್. ಈ ಬಾರಿ ದರ್ಶನ್ ಅವರು ತನ್ನ ಫ್ಯಾನ್ಸಿಗೆ ಏನು ಹೇಳಬೇಕು ಅನ್ನೋ ಮೆಸೇಜನ್ನು ಕೂಡ ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿರ್ತಾರೆ. ವಿಜಯಲಕ್ಷ್ಮಿ ಅವರು ಹೊರಗೆ ಬಂದ ತಕ್ಷಣ ಅವರ ಇನ್ಸ್ಟಾ ಮೂಲಕ ಅಥವಾ ಟ್ವಿಟರ್ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಒಂದಷ್ಟು ಫ್ಯಾನ್ಸ್ಗಳಿಗೆ ದರ್ಶನ್ ಏನು ಹೇಳಿದರು ಅನ್ನೋದನ್ನು ಕೂಡ ಹಂಚಿಕೊಳ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ ಕೂಡ ವಿಜಯಲಕ್ಷ್ಮಿ ಪತ್ನಿಯವರು ಹೋದಂಥ ದೇವಸ್ಥಾನಗಳಿಲ್ಲ, ಸುತ್ತಾಡಿದ ದೇವರುಗಳಿಲ್ಲ, ಹರಕೆ ಹೊತ್ತ ದೇವರುಗಳೇ ಇಲ್ಲ. ಈ ನಿಟ್ಟಿನಲ್ಲಿ ದರ್ಶನ್ ಅವರು ಆದಷ್ಟು ಬೇಗ ಹೊರಗೆ ಬರಬೇಕು ಅನ್ನೋದು ಕೂಡ ಎಲ್ಲರಿಗಿಂತ ಹೆಚ್ಚಾಗಿ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಇದೆ. ಯಾಕಂದರೆ ಯಾವತ್ತೂ ಗಂಡನ್ನು ಬಿಟ್ಕೊಟ್ಟವರಲ್ಲ ವಿಜಯಲಕ್ಷ್ಮಿ. ಹಿಂದೆ ಒಂದಷ್ಟು ಘಟನೆಗಳು ನಡೆದಿದ್ವು, ಆದರೆ ಅದನ್ನೆಲ್ಲ ಬದಿಗೆ ಒತ್ತಿದ್ದಂಥ ವಿಜಯಲಕ್ಷ್ಮಿ ಪತಿ ಅವರ ಪರವಾಗಿ ನಿಂತರು. ದರ್ಶನ್ ಏನೇ ಮಾಡಿದರೂ ಕೂಡ ಅವರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಲಿಕ್ಕೆ ನಿಂತರು. ದರ್ಶನ್ ಅವರಿಗೆ ಧೈರ್ಯ ತುಂಬಿದ್ರು. ದರ್ಶನ್ ಅವರ ಫ್ಯಾನ್ಸ್ಗೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಒಂದು ಖುಷಿಯಾದ ಸಂದರ್ಭದಲ್ಲಿ ಅವರಿಬ್ಬರು ಭೇಟಿಯಾಗಿದ್ದಾರೆ. ಬಹುಶಃ ಹೊರಗೆ ಬಂದ ಸ್ವಲ್ಪ ಹೊತ್ತಿನ ಬಳಿಕ ಫ್ಯಾನ್ಸಿಗೆ ಒಂದು ಸಿಹಿ ಸುದ್ದಿನೂ ಕೊಡ್ಬೋದು. ದರ್ಶನ್ ಏನು ಮೆಸೇಜ್ ಕೊಟ್ಟಿದ್ದಾರೆ ಇಷ್ಟರಲ್ಲೇ ಅವರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹಾಕ್ಕೊಳ್ತಾರೆ. ಒಂದಂತೂ ನಿಜ, ದರ್ಶನ್ ಅವ್ರ ಫ್ಯಾನ್ಸು ಆರಂಭದಿಂದ ಇಲ್ಲಿವರೆಗೂ ಏನು ದರ್ಶನ್ ಸ್ಟಾರ್ ಆಗಿ ಮೆರೆದಿದ್ದಾರೆ, ಸ್ಟಾರ್ ಆಗಿ ನಿಂತಿದ್ದಾರೆ, ಅದಕ್ಕೆಲ್ಲ ಕೂಡ ದರ್ಶನ್ ಅವ್ರ ಫ್ಯಾನ್ಸೇ ಕಾರಣ. ಇವತ್ತು ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಂತಂದರೆ ಅವರೊಬ್ಬರೇ. ಅವ್ರು ಬಿಟ್ಟರು ಬೇರೆ ಯಾವ ಸ್ಟಾರ್ಗೂ ಆ ರೀತಿಯಾದಂಥ ಫ್ಯಾನ್ಸ್ ಫಾಲೋವರ್ಸ್ ಇಲ್ಲ. ಹಾಗಾಗಿ ಆ ಫ್ಯಾನ್ಸ್ ಯಾವತ್ತೂ 3 ಹೊತ್ತು ಕೂಡ ದರ್ಶನ್ ಅವ್ರನ್ನ ಸಂಭ್ರಮಿಸ್ತಾರೆ, ದರ್ಶನ್ ಅವ್ರನ್ನ ಸಡಗರದಿಂದ ಕಾಣ್ತಾರೆ. ದರ್ಶನ್ ಅವ್ರನ್ನ ಹೇಗೆ ನೋಡ್ತಾರೋ ಹಾಗೆ ದರ್ಶನ್ ಅವರ ಮಗ ಮತ್ತು ಪತ್ನಿಯನ್ನು ಕೂಡ ದರ್ಶನ್ ಫ್ಯಾನ್ಸ್ ನೋಡ್ತಾರೆ. ಇವತ್ತು ಏನು ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಆ ಆ್ಯನಿವರ್ಸರಿಗೆ ಸಾಕಷ್ಟು ಫ್ಯಾನ್ಸ್ಗಳು ಸಂಭ್ರಮದಿಂದಲೇ ವಿಶ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಇವತ್ತಿನ ವಿಶೇಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.